ಅಣ್ಣ ಎಲ್ಲೂ ಕಾಣ್ತಾನೆ ಇಲ್ಲ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಇಲ್ಲಿಗೆ ಬಂದಿದ್ದಾನೇನೋ? ಹೌದು, ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಅಣ್ಣ, ಡಿವೈಎಸ್ಪಿ ಫೋನ್ ಮಾಡಿದ್ರು. ಆದಿ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದ್ದಾನಂತೆ. ಅದಕ್ಕೆ ಹುಷಾರಾಗಿದೆ ಅಂತ ಹೇಳೋಕ್ ಹೇಳಿದ್ದಾರೆ. ನೀನಾ? ನೀವು ಎಷ್ಟೇ ಹುಷಾರಾಗಿದ್ರು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ನಾಯಿಗಳು. ನೀವು ನಾನು ಕೊಲೆ ಮಾಡ್ದೆ ಬಿಡಲ್ಲ. ತಂಗಿನ ನಾವು ಯಾರು ಕೊಲೆ ಮಾಡಿಲ್ಲ. ಕತ್ತಿ ಬಿಸಾಕಿದ್ರೆ ಮಾತ್ರ ಯಾರು ಕೊಲೆ ಮಾಡಿಲ್ಲ. ಗೌರಿನ ಯಾರು ಕೊಲೆ ಮಾಡಲಿಲ್ಲ. ಅವಳೇ ನೀರಲ್ಲಿ ಸತ್ತ. ಸುಳ್ಳು ಹೇಳ್ತಿದ್ಯಾ ನೀನು? ಅದೇ ಸುಳ್ಳು ಹೇಳ್ತಾ ಇಲ್ಲ, ಸತ್ಯನ ಹೇಳ್ತಾ ಇದ್ದೀನಿ. ಅವಳು ನಮ್ಮ ಮನೆ ಮಗನ ತರ ನೋಡ್ಕೊತಾ ಇದ್ವಿ. ನಾವು ಕೊಲೆ ಮಾಡಲಿಲ್ಲ. ಸತ್ಯ, ನೀವೇ ಸಾಯಿಸಿದ್ದು ನನ್ನ ತಂಗಿನ. ನಾನು ಹೇಳೋದನ್ನ ಕೇಳು. ನಿನ್ನ ತಂಗಿನ ನಾವು ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆಷ್ಟು ದುಃಖ ಆಗಿದೋ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಆದಿ, ಏನ್ ಹೇಳ್ತಾ ಇದೀಯ? ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿ ಅಲ್ಲ, ನನ್ನ ತಮ್ಮ. ನಾನೇ ನನ್ನ ಕೈಯಾರ ಅವನ ಕತ್ತರಿಸಿ ತುಂಡು ತುಂಡಾಗಿ ಬಿಸಾಕ್ತಾ ಇದ್ದೆ. ನನ್ನ ತಮ್ಮಂದ್ರ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿದೆ. ನಿಜ ಹೇಳ್ತಾ ಇದ್ದೀನಿ, ನಿನ್ನ ತಂಗಿನ ಯಾರೂ ಕೊಲೆ ಮಾಡಲಿಲ್ಲ. ನನ್ನ ತಮ್ಮ ಅನಿರುದ್ಧ್ ತಮಾಷೆಗೆ ಅಂತ ನಿನ್ನ ತಂಗಿನ ನೀರಿಗೆ ತಳ್ಳಿದ್ದು ನಿಜ. ಅವಳಿಗೆ ಈಜು ಬರಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವಳು ನೀರಲ್ಲಿ ಮುಳುಗಿ ಸತ್ತೋದ್ಲು ಅಷ್ಟೇ. ಏನ್ ಕತೆ ಕತೆ ಹೇಳ್ತಾ ಇದೀರ ನೀವು? ನನ್ನ ತಂಗಿನ ಸಮುದ್ರದ ಮಧ್ಯದಲ್ಲಿ ಬಿಸಾಕಿದ್ರು. ಈಸ್ಕೊಂಡ್ಬಂದು ತಡ ಸರ ಸಾಕತ್ತಿತ್ತು ಅವಳಿಗೆ. ಅವಳು 6 ವರ್ಷದ ಮಗು ಇದ್ದಾಗ್ಲೇ ನನ್ನ ಕೈಯಾರ ಅವಳಿಗೆ ನಾನು ಈದ್ ಕಲ್ಸ್ಕೊಟ್ಟಿದ್ದೆ. ಅಂತವಳು ನಿಮ್ಮನೆ ಪಕ್ಕದ ನದಿಲಿ ಮುಳುಗ್ ಸತ್ತೋಗ್ತಾಳ. ಏನ್ ಕತೆ ಹೇಳ್ತಿದ್ದೀರ ನೀವು? ಇದು ನಾನು ನಂಬೇಕಾ? ನೀನ್ ಹೇಳ್ತಾ ಇರೋ ನಿಜಾನಾ? ಸುಳ್ಳು ಹೇಳ್ತೀರ ನೀವು? ಹಾಗಾದ್ರೆ ನೀನು ಹೇಳೋದೇ ನಿಜ. ಗೌರಿನ ಯಾರೋ ಕೊಲೆ ಮಾಡಿದ್ದಾರೆ. ನಿನ್ನ ತಂಗಿ ಗೌರಿನ ಯಾರೋ ಸಾಯಿಸಿದ್ದಾರೆ. ನಾನವತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬನ ಸಾಯಿಸಲೇಬೇಕು ಅಂತ ಬಂದೆ. ನದಿ ತೀರದಲ್ಲಿ ನಿಮ್ಮ ತಮ್ಮ ಕೂತಿದ್ದ. ಅವನ್ನ ಸಾಯಿಸಬೇಕು ಅಂತ ನೋಡಿದೆ. ಆದರೆ ಅವನು ಹೊರಟೋದ. ಅವನು ವಾಪಸ್ ಬರಲಿ ಅಂತ ಅವಳನ್ನ ಕಿರ್ಚೋ ಹಾಗೆ ಮಾಡಿದೆ. ಅವಳು ಎಷ್ಟೇ ಕಿರ್ಚಿದ್ರು ಅವನು ವಾಪಸ್ ಬರಲೇ ಇಲ್ಲ. ನಾನು ನೋಡಿರೋ ಅವಳು ಎಲ್ಲಾದರೂ ಬಾಯಿ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ನೀರಲ್ಲಿ ಮುಳುಗಿಸಿ ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಹೌದು, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮನ್ನು ಕೊಲೆ ಮಾಡೋಂತ ಕಳಿಸಿದ್ದು ನಿಮ್ಮ ದೊಡ್ಡಪ್ಪನ ಮಗ ಭದ್ರ. ಬೇಡ, ನಾನೇನು ಮಾಡ್ಬೇಡಿ, ನಾನೇನು ಮಾಡ್ಬೇಡಿ, ಬೇಡ.
ವಿಷ್ಣು ಭದ್ರ ಹೊಸಲ್ ದಾಟಿ ಆಚೆ ಹೋಗ್ಬಾರ್ದು, ಕತ್ತರಿಸಾಕಿ. ಅಯ್ಯೋ ಪಾಪಿಗಳು, ಏನೋ ಮಾಡ್ತಿದ್ದೀರಾ? ಅತ್ತೆ! ಎಲ್ಲ ಹೊತ್ಕೊಂಡಿದ್ಯಾ? ಬಾರ ಹೊರಗಡೆ. ಎಲ್ಲಿ ಭದ್ರ ಎಲ್ಲಿ? ನಮ್ಮನೆ ಹೆದರ್ಸೋ ತಮ್ಮಿಂದೆ ಆ ರೌಡಿ ನಾವು ಸಿಕ್ಕೊಂಡು ಗೋರಿ ಕೊಲೆ ಮಾಡ್ತಿದ್ಯಾ? ನಾವು ನೇರವಾಗಿ ನಿನ್ ಮನೆಗೆ ಬಂದಿದ್ದೀವಿ. ತಾಕತ್ತಿದ್ರೆ ಬಾರ ಹೊರಗಡೆ. ಯಾರೋ ನನ್ ಮಗನ್ ಹೇಳಿ ಅಂದಿದ್ದು, ಈಗ ಮನೇಲಿ ಇದ್ದಿದ್ರೆ ಅಣ್ಣ, ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಅವನು ಎಲ್ಲೇ ಇದ್ರೂ ಇವತ್ತಿಲ್ಲಿ ಬರಲೇಬೇಕು. ಇವತ್ತು ನಮ್ಮ ಕೈಯಿಂದಾನೇ ಅವನಿಗೆ ಸಾವು, ಇವನ್ ಕೈಯಿಂದಾನೆ ಬೆಂಕಿ. ಅವನಿ ಮನೇಲಿ ಇಲ್ಲ ಅಂದ್ಮೇಲೆ ಯಾವ ಬಿಲ್ದಲ್ಲಿ ಅಡಗಿದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ. ನಿಮ್ಮನ್ ಕೊಲ್ಲಕ್ಕೆ ಅಂತ ನಿಮ್ ಚಿಕ್ಕಪ್ಪನ ಮಕ್ಕಳು ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ರು. ಅವ್ರ ಕೈ ಸಿಕ್ಕಿದ್ರೆ ನಿಜವಾಗ್ಲೂ ನಿಮ್ಮನ್ನ ಕೊಂದು ಬಿಡ್ತಾರೆ. ಏನಾದ್ರು ದೂರ ಹೊಟ್ಟೋಗ್ರಿ, ದೂರ ಹೋಗಿ. ಮಾನಿಗೆಟ್ಟವಳೆ, ನೀನ್ ಗಂಡ್ಸೆ ಆಗಿದ್ರೆ ಒಬ್ಬೊಬ್ರನ್ನು ಕತ್ತರಿಸಿ ಹಾಕಿ ಆಮೇಲೆ ಮನೆಗ್ ಬಾ ಅನ್ನೋದ್ ಬಿಟ್ಟು ಹೇಳಿ ತರ ಓಡ್ ಹೋಗೋ ಅಂತಿದ್ಯಲ್ಲ, ನೀನು ಒಬ್ಬ ಹೆಂಡ್ತಿನ? ಮಕ್ಕಳಿಗೆ ತಂದೆ ತಾಯಿನ ದೇವ್ರು ಅಂತಾರೆ, ಆದ್ರೆ ನೀವೇ ನಿಮ್ ಮಗನಿಗೆ ಶತ್ರುಗಳು. ಕಾವೇರಿ ಕಿರ್ಚ್ಬೇಡಿ. ಪ್ರತಿಯೊಬ್ಬ ತಂದೆ ತಾಯಿನು ತನ್ನ ಮಗ ಸ್ನೇಹ, ಪ್ರೀತಿ, ಸಹಬಾಳ್ವೆ ಕಲೀಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀವು ನಿಮ್ ಮಗನ್ ಹೇಗ್ ಬೆಳೆಸಿದಿರಿ? ಬರೀ ದ್ವೇಷ, ಅಸೂಯೆ, ಕೊಲೆಗಡಕತನ ಕಲ್ಸಿದಿರಿ. ನೀವ್ ಸತ್ತಾಗ ನಿಮ್ ಹೆಣಕ್ ಬೆಂಕಿ ಇಡಕ್ಕೆ ನಿಮಗೆ ನಿಮ್ಮ ಮಗ ಬೇಕಾಗದೆ ಇರ್ಬೋದು, ಆದ್ರೆ ನನಗೆ ನನ್ ಬದುಕಿಗೆ ಬೆಳಕು ನೀಡಕ್ಕೆ ನನಗೆ ನನ್ನ ಗಂಡ ಬೇಕು. ಇವನ್ ಭವಿಷ್ಯ ರೂಪಿಸಕ್ಕೆ ಇವನಿಗೆ ಇವನ ಅಪ್ಪ ಬೇಕು. ಹಾಗಂತ ಅವ್ರ ಹತ್ರ ನಿನ್ ಗಂಡನ ಪ್ರಾಣ ಭಿಕ್ಷೆ ಬೇಡಕ್ ಹೋಗ್ತೇನೆ. ಹೋಗ್ತೀನಿ. ಗಂಡನ್ ಪಾಪ ಪುಣ್ಯದಲ್ಲಿ ಪಾಲ್ ತಗೊಳ್ಳೋ ಹೆಣ್ಣು ಅವನ್ ಪ್ರಾಣ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮಾವ, ಈಗ್ಲೂ ಕಾಲ ಮಿಂಚಿಲ್ಲ. ಕ್ಷಮಿಸು ಅಂತ ಒಂದು ಮಾತು ಕೇಳಿದ್ರೆ ಅವ್ರು ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ. ಇದ್ರ ಮೇಲೂ ನಿಮ್ಮ ದ್ವೇಷನೇ ಹೆಚ್ಚಾದ್ರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ. ನನ್ ತಮ್ಮನ್ನ ಕೊಂದ್ರಿ, ನಿನ್ ತಮ್ಮನ್ನ ಸಾಯಿಸ್ಬಿಡ್ತೀನಿ. ಹತ್ತಿ ಕೆಳಗಾಕು.
ನನ್ನ ಮಗನ್ ದಯವಿಟ್ಟು ಸಾಯಿಸಿ ಬೇಡಪ್ಪ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಕೊಂದ್ಬಿಡಪ್ಪ. ನನ್ನ ಮಗನ್ ಕೊಲ್ಬೇಡ. ನಾನು ಕೊಂದ್ಬಿಡಪ್ಪ. ಕೈ ಮುಗಿತೀನಿ ಬೇಡಪ್ಪ. ಮಗನ್ನ ಪ್ರಾಣ ಬಿಟ್ಟು ಯಾವ ತಪ್ಪು ಮಾಡಲ್ಲ. ಇವತ್ತು ನಿನ್ನ ಪ್ರಾಣ ಯಾಕೆ ಉಳಿಸ್ದೆ ಗೊತ್ತಾ? ನಿನ್ನ ಮಗನಲ್ಲಿ ನನ್ನ ನೋಡಿದೆ. ಆವತ್ತು ನಮ್ಮಪ್ಪ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾಗ ನಾನು ಕೂಡ ಅಪ್ಪ ಅಪ್ಪ ಕಾಪಾಡಿ ಕಾಪಾಡಿ ಕೂಗ್ತಾ ಇದ್ದೆ. ಯಾರು ನಮ್ಮ ಅಪ್ಪನ ಕಾಪಾಡಲಿಲ್ಲ. ಆದ್ರೆ ಆ ಕೂಗಿನ ಹಿಂದೆ ಇದ್ದ ನೋವು, ಸಂಕಟ, ದುಃಖ ಎಂಥದ್ದು ಅಂತ ನನಗೆ ಗೊತ್ತಿದೆ. ಆ ಯಾತನೆ ನೋವು ನಿನ್ನ ಮಗನಿಗೆ ಬರಬಾರ್ದು. ಅದು ನನ್ನ ಕೈಯಿಂದಾನೇ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿನ್ನ ಜೀವ ಉಳಿಸಿದ್ದೀನಿ. ಆವತ್ತು ನಮ್ಮ ತಂದೆ ಸಾಯೋದನ್ನ ನಾವು ನೋಡಿದ್ವಿ. ಇವತ್ತು ನೀ ಸಾಯೋದನ್ನ ನಿನ್ನ ಮಗ ನೋಡ್ತಾನೆ. ಸಾವಿನ ನೋವಿನ ಜೊತೆ ದ್ವೇಷದ ಬೆಂಕಿ ವಂಶಪಾರಂಪರ್ಯವಾಗಿ ಉರಿತಾನೆ ಹೋಗುತ್ತೆ. ಅದು ಒಂದಲ್ಲ ಒಂದು ದಿವಸ ವಂಶನ ಸುಟ್ಟು ಸರ್ವನಾಶ ಮಾಡುತ್ತೆ. ಸೇಡನ್ನ ದ್ವೇಷನ ಬೆಳೆಸ್ಕೊಂಡು ಒಳ್ಳೇದಾಗಿರೋದು ಇತಿಹಾಸದ ಯಾವ ಕಾಲದಲ್ಲೂ ಇಲ್ಲ. ಯಾವ ಕಾಲದಲ್ಲೂ ಇಲ್ಲ. ಇಷ್ಟು ವರ್ಷಗಳಿಂದ ಯಾರಿಗೂ ತೊಂದರೆ ಕೊಡದೇನೆ ನಮ್ಮ ಪಾಡಿಗೆ ನಾವು ಬದುಕ್ತಾ ಬಂದಿದ್ದೀವಿ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ನಮ್ಮ ಹಾಗೆ ಬದುಕೋ ಹಕ್ಕಿದೆ ಅಂತ ನಂಬಿದ್ದೀವಿ. ಆ ನಂಬಿಕೆನ ಉಳಿಸ್ಕೊಂಡಿದ್ದೀವಿ. ಪ್ರೀತಿನ, ಸೇಡ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನಿಷ್ಟ. ದೊಡ್ಡಪ್ಪ, ಥ್ಯಾಂಕ್ಸ್.